ಕೋಗಿಲು ಬಡಾವಣೆಯಲ್ಲಿ ಅನಧಿಕೃತ ಮನೆಗಳ ತೆರವು ಪ್ರಕರಣ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಕೇರಳ ಖ್ಯಾತೆ ಬಳಿಕ ಇದೀಗ ಪಾಪಿ ಪಾಕಿಸ್ತಾನ ಕೂಡ ಮೂಗು ತೂರಿಸಿದೆ. ಈ ನಡುವೆ ಸರ್ಕಾರದಿಂದ ಎಲ್ಲಾ ನಿರಾಶ್ರಿತರಿಗೆ ಮನೆ ನೀಡೋದಾಗಿ ಹೇಳಿಕೆಯ ಬೆನ್ನಲ್ಲೇ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕೋಗಿಲು ಒತ್ತುವರಿ ತೆರವು ಈಗ ಅಂತಾರಾಷ್ಟ್ರೀಯ ವಿಷಯ. ಕೋಗಿಲು ವಿಚಾರದಲ್ಲಿ ಮೂಗು ತೂರಿಸಿದ ಪಾಕಿಸ್ತಾನ. ರಾಜ್ಯಾದ್ಯಂತ ಬೃಹತ್ ಹೋರಾಟಕ್ಕೆ ಬಿಜೆಪಿ ನಿರ್ಧಾರ. ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ 15 ಎಕರೆ ಸರ್ಕಾರಿ ಜಾಗದ ಒತ್ತುವರಿ ತೆರವು ವಿಚಾರ ಇದೀಗ ಅಂತಾರಾಷ್ಟ್ರೀಯ ವಿಷಯವಾಗಿದೆ. ಕೇರಳ ಖ್ಯಾತೆ ಬಳಿಕ ಇದೀಗ ಪಾಕಿಸ್ತಾನ ಸರ್ಕಾರ ತೆರವು ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದೆ. ಮುಸ್ಲಿಮರ ಮನೆಗಳನ್ನು ಉದ್ದೇಶಪೂರ್ವಕವಾಗಿ ನಾಶ ಮಾಡಲಾಗಿದೆ ಎಂದು ರಿಯಾಕ್ಟ್ ಮಾಡುತ್ತಿದ್ದಂತೆ ಸಚಿವ ಜಮೀರ್ ಅಹಮದ್ ಕೆಂಡ ಕಾರಿದ್ದಾರೆ. ಅವ್ರು ಯಾರ್ರೀ ನಮ್ಮ ಬಗ್ಗೆ ಹೇಳೋಕೆ? ಅವ್ರಿಗೇನು ಹಕ್ಕಿದೆ? ಮೊದಲು ಅವ್ರ ದೇಶವನ್ನು ಅವರು ನೋಡಿಕೊಳ್ಳಲು ಹೇಳಿ ಎಂದು ಟಾಂಗು ಕೊಟ್ಟರು. ಪಾಕಿಸ್ತಾನ ಅವ್ರು ಯಾರು? ನಮ್ಮ ದೇಶದ ಬಗ್ಗೆ ಹೇಳಕ್ಕೆ ಅವ್ರು ಏನು ಹಕ್ಕಿದೆ? ಅವ್ರಿಗೆ ಇದಕ್ಕೆ ಏನು ಸಂಬಂಧ? ಅವ್ರಿಗೆ ಪಾಕಿಸ್ತಾನಗೂ ನಮಗೂ ಏನೇನು ಸಂಬಂಧ ಇಲ್ಲ. ಅವ್ರು ಯಾರ್ರೀ? ನಾವಿಲ್ಲ ಇಲ್ಲಿ. ನಮ್ಮ ದೇಶದಲ್ಲಿ ನಾವಿದ್ದೀವಿ. ಮುಸಲ್ಮಾನ್ಗಳಿಗೆ ನೋಡ್ಕೊಳಕ್ಕೆ ನಮ್ಮ ದೇಶದಲ್ಲಿ ನಾವಿದ್ದೀವಿ. ಅವ್ರು ಯಾರು? ಮೊದಲೇ ಅವ್ರ ದೇಶ ನೋಡೋಕ್ಕೆ ಹೇಳ್ಕೊಳಕ್ಕೆ ಹೇಳಿ. ಮೊದಲೇ ಆ ಪಾಕಿಸ್ತಾನ ದೇಶ ನೋಡ್ಕೊಳ್ಳೋಕೆ ಹೇಳಿ. ಆ ಬಡತನ ಇದೆಯಲ್ಲ ಅದು ನೋಡ್ಕೊಳ್ಳೋಕೆ ಹೇಳಿ. ಇನ್ನು ಕೋಗಿಲು ಬಡಾವಣೆಯಲ್ಲಿ ಸಂತ್ರಸ್ತರಿಗೆ ಮನೆ ನೀಡಲು ಮುಂದಾಗಿರುವ ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿವೆ. ದೆಹಲಿಯಲ್ಲಿ ಇರೋ ಕೇರಳದ ಕೆಸಿ ವೇಣುಗೋಪಾಲ್ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಕೆಲಸ ಮಾಡ್ತಿದೆ. ಬೆಂಗಳೂರಿನಲ್ಲಿ ಇರೋ ಕನ್ನಡಿಗರಿಗೆ ಮನೆ ಕೊಟ್ಟಿಲ್ಲ. ಅಕ್ರಮ ವಲಸಿಗರಿಗೆ ಜನವರಿ 1ರಂದು ಮನೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಿಂದ ಮೊದಲಿನಿಂದಲೂ ಅಲ್ಪಸಂಖ್ಯಾತರ ಓಲೈಕೆ ಎಂದು ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ರು. ಇನ್ನು ಈ ಬಗ್ಗೆ ನಾಳೆಯಿಂದ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದ್ರು. ಮೊದಲು ಕನ್ನಡಿಗರಿಗೆ ಮನೆಯನ್ನ ಕೊಡಿ. ಯಾರು ಬೆಂಗಳೂರಿನಲ್ಲಿ ಬಡವರಿದ್ದಾರೆ, ಕಳೆದ 2-3 ವರ್ಷದಿಂದ ಅರ್ಜಿಗಳನ್ನು ಹಾಕಿಕೊಂಡು ಜಾತಕ ಪಕ್ಷಿಗಳ ಥರ ಕಾಯ್ತಾ ಇದ್ದಾರೆ, ಅವ್ರುಗಳಿಗೆ ಮನೆ ಕೊಡಿ. ಆಮೇಲೆ ಉಳಿದಂತ ಮನೆಗಳು ಉಳಿದ್ರೆ ಯಾರಿಗೆ ಕೊಡಬೇಕು ತೀರ್ಮಾನ ಮಾಡಿ. ಇಲ್ಲ ಜಮೀರ್ ಅಹಮದ್ ಅವ್ರಿಗೆ ಹೇಳಿ ಅಕ್ರಮ ವಲಸಿಗರಿಗೆ ಮನೆ ಕೊಡಬೇಕು ಅಂತ ಹೇಳಿದ್ರೆ ಅವ್ರದ್ದೇ ಜಮೀನು ಇದ್ರೆ ಕಟ್ಸ್ಕೊಡ್ತಾರೆ. ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಈ ಬಗ್ಗೆ ಮಾತನಾಡಿ ಕೋಗಿಲು ಬಡಾವಣೆಯ ಜನರಿಗೆ ಮನೆ ನೀಡುತ್ತಿರುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿ ಯಾರ ಸರ್ಕಾರ ನಡೆಯುತ್ತಿದೆ? ಯಾರಿಗಾಗಿ ಸರ್ಕಾರ ನಡೆಯುತ್ತಿದೆ? ಕೆಸಿ ವೇಣುಗೋಪಾಲ್ ಅವರು ರಾಜ್ಯ ಸರ್ಕಾರದ ಅಧಿಕಾರದಲ್ಲಿ ಮೂಗು ತೂರಿಸ್ತಾರೆ ಎಂದು ಕಿಡಿಕಾರಿದ್ರು. ಬಹಳ ಸ್ಪಷ್ಟವಾಗಿ ಒಂದ್ಸಾರಿ ನಂಗೆ ಅನ್ಸುತ್ತೆ ಕರ್ನಾಟಕಕ್ಕೂ SIR ಬರಬೇಕು. SIR ಬಂದ್ರೆ ಕರ್ನಾಟಕದಲ್ಲಿ ಯಾರು ನಿಜವಾದ ಕನ್ನಡಿಗರು ಅಂತಂದ್ರೆ ಇನ್ಕ್ಲೂಡಿಂಗ್ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಪರ್ಮನೆಂಟ್ ನೆಲೆಸಿರುವವರು, ಯಾರು ಅಕ್ರಮ ವಲಸಿಗರು ಅನ್ನುವಂಥದ್ದು ಸಾಬೀತಾಗುತ್ತೆ. ಅದಕ್ಕಾಗಿ ಆದಷ್ಟು ಬೇಗನೆ SIR ಬರಲಿ. ಇಲ್ಲಿ ಯಾರು ಅಕ್ರಮ ಇದ್ದಾರೆ, ಯಾರು ಸಕ್ರಮ ಇದ್ದಾರೆ, ಇದರ ಸತ್ಯ ಹೊರಬೀಳಲಿ. ಮತ್ತು ಕರ್ನಾಟಕದ ಪೊಲೀಸರಿಗೆ ನನಗೆ ವಿಶ್ವಾಸ ಇದೆ. ಇವತ್ತು ಪೊಲೀಸ್ ಕಮಿಷನರ್ನ ಮೇಲೆ, ನಮ್ಮೆಲ್ಲ ಪೊಲೀಸ್ ಅಧಿಕಾರಿಗಳ ಮೇಲೆ ಅವರಿಗೆ ಶಕ್ತಿ ಇದೆ. ಆದರೆ ಅವರ ಕೈಯನ್ನು ಕಟ್ಟಿ ಹಾಕುವಂಥ ಯಾವುದೋ ಒಂದು ಷಡ್ಯಂತ್ರ ಶಕ್ತಿ ಇಲ್ಲಿ ಇದೆ. ಆ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನ ಪೊಲೀಸ್ ಕಮಿಷನರು ಹಿಂದೆ ಮುಂದೆ ನೋಡ್ತಿದ್ದಾರ. ಗೌರವಯುತ ಪೊಲೀಸರು ಕರ್ನಾಟಕದಲ್ಲಿದ್ದಾರೆ ಅಂತ ಹೆಮ್ಮೆ ನಮಗಿದೆ. ರಾಜ್ಯದಲ್ಲಿ ಅಕ್ರಮವಾಗಿ ಶೆಡ್ ಕಟ್ಟಿಕೊಂಡ ಎಲ್ಲರಿಗೂ ಮನೆ ಕಟ್ಟಿಕೊಡುತ್ತಾ ಎಂದು ಬಿಜೆಪಿ ಸರ್ಕಾರವನ್ನ ಪ್ರಶ್ನಿಸಿದೆ. ಅದಕ್ಕೆ ಇನ್ನು ಮುಂದೆ ಈ ರೀತಿ ಒತ್ತುವರಿ ಆಗಬಾರದು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ ಅನ್ನೋದು ಸರ್ಕಾರದ ವಾದವಾಗಿದೆ. ಆದರೆ ಬಿಜೆಪಿ ಇದರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದ್ದು ಕೋಗಿಲು ಕಲಹ ಮುಂದುವರಿಯುವುದಂತೂ ಸತ್ಯ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.